ಅಯ್ಯೋ ಸುಬ್ಬಕ್ಕ, ನನ್ನ ಹೊಟ್ಟೆ ತುಂಬಾ ನೋವಾಗ್ತಿದೆ, ಬೇಗ ಬನ್ನಿ ಸುಬ್ಬಕ್ಕ. ಸುಬ್ಬಣ್ಣ, ನಿಮ್ ಹತ್ರ ಡಾಕ್ಟರ್ ನಂಬರ್ ಇದೆಯಾ? ನನ್ನ ಹೆಂಡತಿಗೆ ಹೊಟ್ಟೆ ನೋಯ್ತಿದೆ, ಸ್ವಲ್ಪ ಕರೆಸ್ತೀರಾ? ಏನಾಯ್ತಮ್ಮ? ಏನಾಯ್ತಂತ ಆಮೇಲೆ ಕೇಳಿ ಅಣ್ಣ, ಮೊದಲು ಡಾಕ್ಟರ್ ಕರ್ಸಿ ಪ್ಲೀಸ್. ಇವಳಿಗೆ ಡೆಲಿವರಿ ಹೊಟ್ಟೆ ನೋವು ಶುರುವಾಯ್ತು. ನನ್ಗೆ ಮಗ ಹುಟ್ತಾನೆ, ಮಗ. ಹಲೋ ಡಾಕ್ಟ್ರೆ, ನಾ ಸುಬ್ಬಣ್ಣ ಮಾತಾಡ್ತಿದ್ದೀನಿ. ನಮ್ಮ ನೆರೆಮನೆಯವರಿಗೆ ಡೆಲಿವರಿ ಹೊಟ್ಟೆ ನೋವು ಶುರುವಾಯ್ತು, ಸ್ವಲ್ಪ ಬೇಗ ನಮ್ಮ ಮನೆಗೆ ಬರ್ತೀರಾ? ಅಯ್ಯೋ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಮ್ಮ, ಅಯ್ಯೋ. ಬಾ ಅಮ್ಮ, ಇಲ್ಲೇ ಕೂತ್ಕೋ ಬಾ, ಹೆದರ್ಬೇಡ, ಏನು ಆಗಲ್ಲ. ಲೇ, ಗಂಡ್ ಮಗುನೇ ಆಗ್ಬೇಕು ನೋಡು. ಎಲ್ಲಾದ್ರೂ ಹೆಣ್ ಮಗು ಆದ್ರೆ ಮಗು ಸಮೇತ ನಿನ್ನ ಹೊರಗ್ ಹಾಕ್ತೀನಿ. ರೀ, ಹೆಣ್ಮಗು ಹುಟ್ಟಿದ್ರೆ ನಾನ್ ಏನ್ ಮಾಡ್ಲಿ? ನನಗೆ ಎದುರು ಒದಿಸ್ತೀಯ? ಯಾವಾಗ್ಲೂ ಹೊಡಿತಿರ್ತೀರಾ. ಏ ಅಂಕಲ್, ಹೆಂಗಸರ ಮೇಲೆ ಕೈ ಎತ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಇನ್ನ ಅಂಟಿಗೆ ಹೊಡೆದ್ರೆ ಅವ್ರ ಮೇಲೆ ಕೈ ಎತ್ತಿದ್ರೆ ನಾ ಸುಮ್ಮನಿರಲ್ಲ ನೋಡಿ. ಏನ್ ಮಾಡ್ತೀಯ ಹೇಳೋ? ಏನು ತುಂಬಾ ಮಗ ಮಗ ಅಂತೀರಾ? ತಮ್ಮಣ್ಣಿ, ನೀ ಸುಮ್ನಿರ್ ಪುಟ್ಟ, ಸುಮ್ನಿರು. ಇದು ನಮ್ಮನೆ ವಿಷಯ, ನೀ ಯಾರೋ ಮಧ್ಯದಲ್ಲಿ ಮಾತಾಡೋಕೆ? ವಿಷಯ ಯಾರ ಮನೆದೇ ಇರ್ಲಿ ಅಂಕಲ್, ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋದು, ಒಂದ್ ಹೆಣ್ಣಿಗೆ ಹೊಡೆಯೋದು ತಪ್ಪಲ್ವಾ? ತಮ್ಮಣ್ಣಿ ಸುಮ್ನಿರಪ್ಪ, ಯಾಕೋ ನಿನ್ಗೆ ಇನ್ನೊಬ್ರ ಮನೆ ವಿಷಯ? ಯಾರಿಗೇನಾಯ್ತು? ಬನ್ನಿ ಡಾಕ್ಟ್ರೆ, ನೋಡಿ ಇವರಿಗೆ ಹೊಟ್ಟೆ ನೋವಂತೆ. ಬನ್ನಿ, ಚೆಕಪ್ ಮಾಡ್ಬೇಕು. ನಡೀರಿ ಡಾಕ್ಟ್ರೆ, ಒಳಗೆ ರೂಮ್ಗೆ ಹೋಗೋಣ. ನಡಿಯಮ್ಮ ಒಳಗೆ. ತುಂಬಾ ನೋವಾಗ್ತಿದೆ ಡಾಕ್ಟ್ರೆ. ಕೇಳೆ, ಗಂಡೆ ಆಗ್ಬೇಕು, ಇಲ್ದಿದ್ರೆ ಗೊತ್ತಲ್ಲ ಏನ್ ಮಾಡ್ತೀನಿ ಅಂತ. ಏನಪ್ಪ, ಈ ಕಾಲದಲ್ಲೂ ಇಷ್ಟು ಓದ್ದವರಾಗಿ ಹೀಗ್ ಮಾತಾಡೋದಾ? ನೋಡಿ ಸುಬ್ಬಣ್ಣ, ಇದು ನನ್ ಮನೆ ವಿಷಯ, ಮಧ್ಯ ಮಾತಾಡ್ಬಿಡಿ. ನನಗೆ ಗಂಡ್ ಮಗು ಬೇಕು, ಹೆಣ್ಮಗು ಅಲ್ಲ. ಏನಂಕಲ್, ಆಗ್ಲಿಂದ ಗಂಡ್ ಮಗ ಅಂತಿದ್ದೀರಲ್ಲ, ಅತಿ ಆಯ್ತು ನಿಮ್ದು. ಏನ್ ಮಾಡ್ತೀನಿ ನೋಡಿ. ಏನ್ ಮಾಡ್ತೀಯೋ ಹೇಳು, ಏನ್ ಮಾಡ್ತೀಯ? ನಿಮ್ ಮಗನಿಗೆ ಸ್ವಲ್ಪ ಸಮಜಾಯಿಸಿ, ಇಲ್ದಿದ್ರೆ ಚೆನ್ನಾಗಿರಲ್ಲ ಸುಬ್ಬಣ್ಣ. ಸಿಟ್ಟಾಕ್ ಮಾಡ್ತೀರಾ? ಚಿಕ್ಕ ಹುಡ್ಗ, ಏನು ಸ್ವಲ್ಪ ಮಾತಾಡದೆ ಬಿಡಿ. ನೀವು ಕೂತ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಟಾಮಿ, ಈ ಅಂಕಲ್ಗೆ ಗಂಡ್ ಮಗನ್ ಹುಚ್ಚು ಹಿಡ್ದಿದೆ, ಕಚ್ಚೂರಿಗೆ ಹಿಡ್ದಿದ್ ಹುಚ್ಚು ಬಿಟ್ಟು ಹೋಗ್ಲಿ. ಹೋಗಿಲಿಂದ ಓಡಿಸಿ ನಾಯಿನ. ಕಚ್ಚೂರಿಗೆ ಟಾಮಿ, ಗಂಡ್ ಮಗುನೇ ಬೇಕು ಅನ್ನೋ ಭೂತ ಬಿಟ್ಟು ಹೋಗ್ಲಿ. ಕಚ್ಚು ಟಾಮಿ, ಕಚ್ಚು, ಸಮಾ ಕಚ್ಚು, ಬಿಡ್ಬೇಡ. ಏ ತಮ್ಮಣ್ಣಿ, ನಾನ್ ಏನ್ ಮಾಡಿದೀನಿ ನಿನ್ಗೆ? ನಾಯಿ ಬಿಟ್ಟು ಯಾಕೆ ಕಚ್ತಿದ್ಯಾ? ಗಂಡ್ ಮಗ ಅಂತೀಯಲ್ಲ, ನಾಚಿಕೆ ಆಗಲ್ವಾ? ನಿನ್ನಂತವ್ರೆ ಹೆಣ್ಮಗು ಈ ಭೂಮಿಗೆ ಬರೋ ಮೊದ್ಲೇ ಅವ್ರನ್ನ ಗರ್ಭದಲ್ಲೇ ಕೊಂದು ಹಾಕ್ತೀರಾ. ನಿಮ್ಮಂತವ್ರೆ ನಮ್ಮ ಈ ಸಮಾಜಕ್ಕೆ ಹಾಳು ಮಾಡ್ತಿರೋದು. ಯಾವ ತಾಯಿ ಗರ್ಭದಿಂದ ನೀ ಹುಟ್ಟಿದ್ಯೋ ಅವಳು ಒಂದು ಹೆಣ್ಣು ತಾನೆ. ಇವತ್ತು ನಮ್ಮ ಹೆಣ್ಮಕ್ಳು ಯಾವ್ದ್ರಲ್ಲಿ ಹಿಂದಿದ್ದಾರೆ? ಪ್ರಧಾನ ಮಂತ್ರಿ, ರಾಷ್ಟ್ರಪತಿ, ಇಂಜಿನಿಯರ್, ಡಾಕ್ಟರ್, ಸೈಂಟಿಸ್ಟ್, ಎಲ್ಲ ಕಡೆ ಅವರದ್ದೇ ಮೇಲ್ಗೈ. ನಾನು, ನೀನು, ನನ್ನಪ್ಪ, ಅವರಪ್ಪ ಎಲ್ಲರೂ ಈ ಪ್ರಪಂಚಕ್ಕೆ ಬಂದು ಹೋಗ್ಲು ಯಾರ ಕಾರಣ? ಹೆಣ್ಣು ತಾನೆ. ತಮ್ಮಣ್ಣಿ, ಸಾಕು ಮಾಡಪ್ಪ, ಸಾಕು. ನೀ ನನ್ನ ಕಣ್ ತೆರೆಸದೆ. ನಾನು ನನ್ನ ಹೆಂಡತಿಗೆ ಹೊಡೆದೆ, ಅವಳ ಮೇಲೆ ಕೈ ಮಾಡಿದೆ. ತಪ್ಪು ಮಾಡಿದೆ. ಇಷ್ಟು ಚಿಕ್ಕ ಹುಡುಗನಾಗಿ ನಿನ್ಗಿರೋ ಬುದ್ಧಿ ನಮ್ಗಿಲ್ಲ ನೋಡು. ನೀನೇ ಸರಿ. ನಮ್ಮಂತವ್ರಿಗೆ ನಾಯಿಂದ ಕಚ್ಚಿಸಿದ್ರಲ್ಲ, ಗಲ್ಲಿಗೇರ್ಸಿದ್ರು ತಪ್ಪಿಲ್ಲ. ಕಂಗ್ರ್ಯಾಚುಲೇಷನ್, ನಿಮ್ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ನನ್ನ ಕ್ಷಮಿಸಿರಿ, ನಮ್ಗೆ ಹೆಣ್ಮಗು ಹುಟ್ಟಿದಾಳೆ. ನನ್ನ ಕ್ಷಮಿಸಿ, ನನಗ್ ಹೊಡಿಬೇಡಿರಿ. ಅಳ್ಬೇಡ, ನಾನ್ ನಿನ್ಗೆ ಇನ್ಯಾವಾಗ್ಲೂ ಹೊಡೆಯಲ್ಲ ಕಣೆ. ತಮ್ಮಣ್ಣಿ ನನ್ ಕಣ್ ತೆರೆಸ್ದ, ನನ್ನಿಂದ ತಪ್ಪಾಯ್ತು, ನನಗ್ ಕ್ಷಮಿಸು. ನನಗೆ ಲಕ್ಷ್ಮಿ ಹುಟ್ಟಿದಾಳೆ, ನನಗ್ ತುಂಬಾ ಖುಷಿ ಆಯ್ತು ನೋಡು. ನಡಿ, ಮನೆಗೆ ಹೋಗೋಣ. ವಾಹ್ ತಮ್ಮಣ್ಣಿ, ವಾಹ್! ನಿನ್ನಂತ ಮಗನ್ ಪಡೆದಿದ್ದಕ್ಕೆ ನನ್ ಜನ್ಮ ಸಾರ್ಥಕ ಆಯ್ತು ನೋಡು. ನಿನ್ ತರನೇ ಪ್ರತಿಯೊಬ್ರು ಯೋಚಿಸಿದ್ರೆ ಎಲ್ಲೂ ಏನು ಅನಾಹುತಗಳೇ ನಡೀತಾನೆ ಇರ್ಲಿಲ್ಲ. ಶಬಾಷ್ ತಮ್ಮಣ್ಣಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬದಿಲಿರೋ ಬೆಲ್ ಬಟನ್ ಮರೀದೆ ಒತ್ತಿ. ಫ್ರೆಂಡ್ಸ್, ನಮ್ಮೆಲ್ಲ ವಿಡಿಯೋಸ್ನ ತಪ್ಪದೆ ನೋಡಿ, ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಲೇಬೇಡಿ. ನಾರಿ ಮಣಿಗಳಿಗೆ ಜಯವಾಗಲಿ. ಜಯವಾಗಲಿ.